ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ವಿಜ್ಞಾನದಲ್ಲಿ ನಾನು ತುಂಬ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಮಾಡಿದ್ದೆ. ಸೊ ಇವಾಗ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಭಾಳಷ್ಟು ಅಪ್ಲೈಡ್ ಕ್ವಶನ್ಸ್ ಇರ್ತಕ್ಕಂಥ ಕ್ವಶನ್ ಪೇಪರ್ ಇದೆ, ಅದನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ. ಜಸ್ಟ್ ನೀವು ಅವುಗಳನ್ನು ಹೋಗಿ ವಾಚ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ನೋಡೋಣ, ಭೌತ ವಿಜ್ಞಾನ ವಿಭಾಗದಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ. ಉದ್ದ ಎಲ್ ಅಡ್ಡಕೊಯ್ತ ಎ ಇರುವ ಒಂದು ವಾಹಕ ತಂತಿಯ ರೋಧಶೀಲತೆ ಮತ್ತು ರೋಧಗಳ ನಡುವಿನ ಸಂಬಂಧದ ಸೂತ್ರ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕಲ್ಕೊಂಡು ಹೋಗಿ. ಆಪ್ಷನ್ ಬಿ ಅಂತಕ್ಕಂಥದ್ದು RL/A ಅಂತಕ್ಕಂಥದ್ದು ಬರ್ತದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಪ್ರಶ್ನೆ 2. ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಮಾನವ ಕಣ್ಣಿನಲ್ಲಿ ಹೊಂದಾಣಿಕೆ ಮಾಡುವಲ್ಲಿ ಸಹಕರಿಸುವ ಮುಖ್ಯ ಭಾಗ ಅಂತ ಕೇಳಿದ್ರು. ಇದರ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಸಿಲಿಯರಿ ಸ್ನಾಯುಗಳು ಅನ್ನೋದು ಉತ್ತರ. ಪ್ರಶ್ನೆ 3. ನೇತ್ರತಜ್ಞರು ವ್ಯಕ್ತಿಯೊಬ್ಬನಿಗೆ ದ್ವಿಸಂಗಮ ದೂರವುಳ್ಳ ಮಸೂರದ ಕನ್ನಡಕವನ್ನು ಧರಿಸುವಂತೆ ಶಿಫಾರಸನ್ನು ಮಾಡ್ತಾರೆ. ಹಾಗಾದರೆ ಆ ವ್ಯಕ್ತಿನಲ್ಲಿ ಇರೋ ಕಣ್ಣಿನ ದೋಷ ಯಾವುದು ಅಂತ ಕೇಳಿದರೆ ಆತನಿಗೆ ಪ್ರಿಸ್ಬಯೋಫಿಯಾ ದೋಷ ಇರಬಹುದು ಅಂತ ನಾವೇನು ಮಾಡಬೇಕು, ಬರಿಬೇಕು. ಇನ್ನು 1 ಮಾರ್ಕ್ ಕ್ವಶನ್ನಲ್ಲಿ ಪ್ರಶ್ನೆ 4ಕ್ಕೆ ಹೋಗೋಣ. ನಿಮ್ನ ದರ್ಪಣದಲ್ಲಿ ಪ್ರಧಾನ ಕಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣ ಪ್ರತಿಫಲನಗೊಂಡ ಪಥವನ್ನು ಬೆಳಕಿನ ಚಿತ್ರದಲ್ಲಿ ತೋರಿಸಿದ್ದಾರೆ. ಇವುಗಳಲ್ಲಿ ಸರಿಯಾದ ಪಥವನ್ನು ಗುರುತಿಸ್ರಿ, ನಿಮ್ಮ ಆಯ್ಕೆಗೆ ಕಾರಣ ತಿಳಿಸಿ ಅಂತ ಕೇಳಿದರೆ ನಿಮ್ನ ದರ್ಪಣದ ಅದರ ಸರಿಯಾದ ಪಥ ಕೇಳಿದರೆ ಆಯ್ಕೆಗೆ ಕಾರಣ ಕೇಳಿದರು. ಸೊ ವೆರಿ ಸಿಂಪಲ್, ಬಿ ಅಂತಕ್ಕಂಥದ್ದು ಸರಿಯಾದ ಪಥ ಬರ್ತದೆ. ಏಕೆಂದ್ರೆ ಅದು ಪ್ರಧಾನ ಕಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣ ಪ್ರತಿಫಲನಗೊಂಡ ನಂತರ ಪ್ರಧಾನ ಸಂಗಮ ಎಫ್ ಮೂಲಕ ಹಾದು ಹೋಗ್ತದೆ ಅಂತಕ್ಕಂಥದ್ದಿತ್ತು. ಇದು ಎಫ್ ಮೂಲಕ ಹಾದು ಹೋಗಿದೆ. ಸೊ ಅದನ್ನು ಈಸಿಲಿ ನೋಡಿದ್ರೇ ನಿಮಗೆ ಗೊತ್ತಾಗ್ತಿತ್ತು. ಮುಂದಿನ ಪ್ರಶ್ನೆ ಇತ್ತು, ಬೆಳಕಿನ ವರ್ಣ ವಿಭಜನೆಯಿಂದ ನಿಸರ್ಗದಲ್ಲಿ ಗೋಚರಿಸುವ ವಿದ್ಯಮಾನ ಯಾವುದು ಅಂತ ಕೇಳಿದ್ರು. ನಿಮ್ಮೆಲ್ಲರಿಗೂ ಚಿರಪರಿಚಿತ ಇದೆ, ಕಾಮನ ಬಿಲ್ಲು ಉಂಟಾಗುವಿಕೆ ಅನ್ನೋದು ಉತ್ತರ ಅಲ್ಲಿ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, 2 ಅಂಕದ ಪ್ರಶ್ನೆ ಇದೆ. 6. ಈ ಕೆಳಗಿನ ವಿದ್ಯುತ್ ಮಂಡಲದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನು ಡಾಟಾ ಕೊಟ್ಟಿದ್ದಾರೆ ನೋಡಿ. 6 ವೋಲ್ಟ್ ಇದೆ, 1 ಓಮ್ ಇದೆ, 2 ಓಮ್ ಇದೆ. ಸೊ ಎಲ್ಲ ವಿದ್ಯುತ್ ಮಂಡಲದ ಸಾಮರ್ಥ್ಯವನ್ನು ಕೇಳಿದಾಗ ಸೊ ಲೆಕ್ಕ ಮಾಡಬೇಕು. 1 ಓಮ್ 2 ಓಮ್ ಅಂದರೆ 3 ಓಮ್ ಬತ್ತು. ಸೊ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕಾದ್ರೆ I = V/R ಅಂದರೆ 6 ವೋಲ್ಟ್ ಡಿವೈಡೆಡ್ ಬೈ 3 ಓಮ್ ಅಂದರೆ 2 ಆಂಪಿಯರ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ವಿದ್ಯುತ್ ಮಂಡಲದ ಸಾಮರ್ಥ್ಯ ಕಂಡುಹಿಡಬೇಕಾದ್ರೆ P = V × I ಸೂತ್ರವನ್ನು ಹಾಕಬೇಕು. 6 × 2 ಅಂದರೆ ಒಟ್ಟು 12 ಬರ್ತದೆ. ಸೊ ವಿದ್ಯುತ್ ಮಂಡಲದ ಸಾಮರ್ಥ್ಯ ಫ್ಯಾಟ್ ಅಂತಕ್ಕಂಥದ್ದು ನಿಮ್ಮದು ಉತ್ತರ ಅಲ್ಲಿ ಏನಾಗಬೇಕಾಗಿತ್ತಪ್ಪ ಅಂದರೆ ಬರಬೇಕಾಗಿತ್ತು ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ ಎಸ್. ಆಮೇಲೆ 6 ಓಮ್ ಇರುವ ರೋಧವನ್ನು ಅಥವಾ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ. 6 ಓಮ್ 4 ಓಮ್ ಮತ್ತು 4 ಓಮ್ ರೋಧವಿರುವ 3 ರೋಧಗಳನ್ನು ಯಾವ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದ ಒಟ್ಟು ರೋಧ 8 ಓಮ್ ಆಗ್ತದೆ. ಈ ಮಂಡಲದ ರೇಖಾಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಅವ್ರೇನು ಕೇಳಿದರು, 6 ಓಮದ 4 ಓಮ್ ರೋಧಗಳನ್ನದ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ 8 ಓಮ್ ಬರಬೇಕು. ಅವಾಗ ನಾವೇನು ಮಾಡಬೇಕು, ಇದನ್ನು 6 ಓಮ್ ಇದ್ದಿದ್ದು ಈ ಕಡೆ 4 ಓಮ್ ಈ ಕಡೆ 4 ಓಮನ್ನು ಹಾಕಿದಾಗ ಸೊ ನಾವೇನಾಗ್ಬೋದು, ಮಂಡಲವನ್ನು ರಚನೆಯನ್ನು ಮಾಡ್ಬೋದು ಅನ್ನೋದನ್ನು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಪಿನ ಮಸೂರದ ಪ್ರಧಾನ ಕಕ್ಷದ ಮೇಲೆ 2F1 ಮತ್ತು F1 ನಡುವೆ ವಸ್ತು ಇಟ್ಟಾಗ ಅದರ ಪ್ರತಿಬಿಂಬ ಉಂಟತಕ್ಕಂಥ ರೇಖಾಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ವಸ್ತುವನ್ನು ಇಟ್ಟಾಗ ಏನಾಗಬೇಕು, ಅದು 2F1 ಮತ್ತು F1 ನಡುವೆ ಇಟ್ಟಾಗ. ಸೊ ಇದು 2F1 ಇದೆ, F1 ನಡುವೆ ವಸ್ತುವನ್ನು ಇಟ್ಟಿದ್ದೀವಿ. ಅದರ ಒಂದು ಏನಾಗಬೇಕಾಗಿತ್ತು, ಪ್ರತಿಬಿಂಬದ ರೇಖಾಚಿತ್ರ ಈ ಥರ ಇತ್ತು, ಇದನ್ನು ಬಿಡಿಸಬೇಕಿತ್ತು. ಮುಂದಿನ ಪ್ರಶ್ನೆ 3 ಮಾರ್ಕ್ಸ್ ಕ್ವಶನ್. ಲಾಳಾಕೃತಿ ಕಾಂತಕ್ಕೆ ಲಂಬವಿರುವಂತೆ ವಾಹಕ ತಂತಿಗೆ ಸಂಪರ್ಕವಾಗಿರುವ ಸಲಾಕೆಯನ್ನು ಇಡಲಾಗಿದೆ. ಈ ಸಲಾಕೆಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಬಲಕ್ಕೆ ಪಲ್ಲಟಗೊಳ್ತದೆ. ಕಾಂತದ ಧ್ರುವಗಳನ್ನು ಬದಲಿಸಿದಾಗ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಮತ್ತು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸಿದಾಗ ಸಲಾಕೆಯ ಪಲ್ಲಟದಲ್ಲಾಗುವ ಬದಲಾವಣೆಗಳು ಏನು ಅಂತ 8ನೇ ಪ್ರಶ್ನೆ ಉತ್ತರ ಕೊಟ್ಟಿದ್ರು. ಸೊ ನೋಡಿ, ಇಲ್ಲಿ 3 ಬದಲಾವಣೆಗಳಾಗ್ತಾವೆ. ಕಾಂತದ ಧ್ರುವ ಬದಲಿಸಿದಾಗ ಸಲಾಕದ ಪಲ್ಲಟನೆ ವಿರುದ್ಧ ದಿಕ್ಕಿನಲ್ಲಿ ಬರ್ತದೆ 1. ಇನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಸಲಾಕದ ಪಲ್ಲಟನೆ ವಿರುದ್ಧ ದಿಕ್ಕಿನಲ್ಲಿ ಬರ್ತದೆ. ಇನ್ನು ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಿಸಿದಾಗ ಸಲಾಕೆಯ ಪಲ್ಲಟೆ ಗರಿಷ್ಠ ಪ್ರಮಾಣದಲ್ಲಿ ಬರ್ತದೆ ಅನ್ನೋದನ್ನು ಈ ಪ್ರಶ್ನೆಗಳಿಗೆ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 9.
ವಿದ್ಯುತ್ ಪ್ರವಾಹವಿರುವ ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಪಡೆಯಲು ಕೈಗೊಳ್ಳುವ ಚಟುವಟಿಕೆಯ ಚಿತ್ರವನ್ನು ಬರೀರಿ. ಈ ಕಾಂತೀಯ ಬಲರೇಖೆಗಳ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಸಿಂಪಲ್ ಆಗಿ ನೀವು ಈ ಥರ ಬರೀಬೇಕು. ವಿದ್ಯುತ್ ಪ್ರವಾಹವಿರುವ ನೇರ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಪಡಲಿಕ್ಕಿರ್ತಕ್ಕಂಥ ರೇಖಾಚಿತ್ರ ಅಂತ ಬರೋದು. ಸೊ ಕಾಂತೀಯ ಬಲರೇಖೆಗಳ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕು ಅಂತ ಹಾಕಿ ಈ ಚಿತ್ರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬಿಡಿಸ್ಬೇಕಾಗಿತ್ತು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. 10ನೇ ಪ್ರಶ್ನೆ, ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದ ಪರಿಣಾಮಗಳನ್ನು ಬರೀರಿ. ಇಲ್ಲಿ ಫಸ್ಟ್ ಒನ್ ನಕ್ಷತ್ರಗಳ ಮಿನುಗುವಿಕೆ, ನಕ್ಷತ್ರಗಳ ಗೋಚರದ ಸ್ಥಾನ ಮತ್ತು ನೈಜ ಸ್ಥಾನದ ವ್ಯತ್ಯಾಸ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಕಾಮನಬಿಲ್ಲು ಉಂಟಾಗುವಿಕೆ ಅನ್ನೋದೇ ಪಾಯಿಂಟ್ಸ್ಗಳು ಬರ್ತಾವೆ. ಮುಂದಿನ ಪ್ರಶ್ನೆ 4 ಮಾರ್ಕ್ಸ್ ಕ್ವಶನ್. ದರ್ಪಣಕ್ಕೆ ಸಂಬಂಧಿಸಿದಂತೆ ದರ್ಪಣದ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನ ಅಕ್ಷಗಳ ಅರ್ಥಗಳನ್ನು ವ್ಯಾಖ್ಯೆಗಳನ್ನು ಬರಲಿಕ್ಕೆ ಕೇಳಿದರು. ವೆರಿ ಸಿಂಪಲ್. ದರ್ಪಣ ಧ್ರುವ ಅಂದ್ರೆ ದರ್ಪಣದ ಜಾಮಿತಿಯ ಕೇಂದ್ರವೇ ದರ್ಪಣದ ಧ್ರುವ. ಇನ್ನು ವಕ್ರತಾ ಕೇಂದ್ರ ಅಂದ್ರೆ ದರ್ಪಣದ ವಕ್ರತೆಗೆ ಕಾರಣವಾದ ಗೋಳದ ಕೇಂದ್ರ. ಇನ್ನು ವಕ್ರತಾ ತ್ರಿಜ್ಯ ಅಂದರೆ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ನಡುವಿನ ದೂರವನ್ನು ನಾವೇನಂತೀವಪ್ಪ ಅಂದ್ರೆ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಸೊ ಇಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಪ್ರಧಾನ ಕಕ್ಷ ಅಂದರೆ ಅದು ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ಮೂಲಕ ಹಾದು ಹೋಗುವ ಸರಳ ರೇಖೆ ಅನ್ನೋದನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸ್ರಿ. ಮಸೂರದ ಸಾಮರ್ಥ್ಯ ಅಂದ್ರೇನು, ಅದರ SI ಮಾನಗಳನ್ನು ಕೇಳಿದರೆ ಬಾಹೆಟ್ ಮಾಡ್ಕೊಂಡೋಗಿ. ಬೆಳಕಿನ ವಕ್ರೀಭವನದ ನಿಯಮಗಳು 2. ಮೊದಲನೇದು, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ರೇಖೆಯಲ್ಲಿ, ಎಲ್ಲವೂ ಒಂದೇ ಸಮತಲದಲ್ಲಿ ಬರ್ತಾವೆ. ಇನ್ನು ಕೊಟ್ಟಿರೋ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನು ಇದರ ನಿಷ್ಪತ್ತಿಯ ಸ್ಥಿರದಲ್ಲೇ ಇರ್ತವೆ. ಇನ್ನು ಮಸೂರದ ಸಾಮರ್ಥ್ಯ ಅಂದರೆ ಏನಪ್ಪ ಅಂದ್ರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ವಿಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ನಾವು ಮಸೂರದ ಸಾಮರ್ಥ್ಯ ಅಂತೀವಿ. ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಅದು 5 ಮಾರ್ಕ್ಸ್ ಕ್ವಶನ್ಸ್ ಅದ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಬರೀರಿ. ಅದರ ಗಣಿತೀಯ ಸೂತ್ರವನ್ನು ಬರೀರಿ. 8 ಓಮ್ ರೋಧವಿರುವ ಮಂಡಲದಲ್ಲಿ ಪ್ರತಿ ಸೆಕೆಂಡಿಗೆ 200 ಜೂಲ್ನಷ್ಟು ಉಷ್ಣ ಬಿಡುಗಡೆಯಾಗ್ತದೆ. ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇನ್ನು 2ನೇ ಪಾಯಿಂಟು, ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿನೇ ಬರ್ತದೆ. ರೋಧಕಗಳ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮದ ಗಣಿತೀಯ ಸೂತ್ರ ಜೌಲನ ಉಷ್ಣೋತ್ಪಾದನಾ ನಿಯಮದ ಗಣಿತೀಯ ಸೂತ್ರ ಏನು ಬರ್ತದಪ್ಪ ಅಂದ್ರೆ H=I²RT ಅಂತ ಬರ್ತದೆ. ಇದರಲ್ಲಿ ಪರಿಹಾರ H=200 ಜೂಲ್, R=8 ಓಮ್, T=1 ಸೆಕೆಂಡ್ ಅಂತ ಬರಬೇಕು. ಆವಾಗ ಸೂತ್ರವನ್ನು ಹಾಕಿದಾಗ ನಮಗೆ 5 ಆಂಪಿಯರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇದು ಇಂಪಾರ್ಟೆಂಟ್ ಅದ, ಸ್ವಲ್ಪ ನೋಡ್ಕೊಂಡು ಹೋಗಿ. ಇಲ್ಲಿಗೆ ಫಿಸಿಕ್ಸ್ ಸೆಕ್ಷನ್ ಮುಗಿತು. ಕೆಮಿಸ್ಟ್ರಿಗೆ ಬರ್ತೀನಿ. ಭೂ ತೊಗಟೆಯಲ್ಲಿ ಮುಕ್ತ ರೂಪ ಮತ್ತು ಸಂಯುಕ್ತ ರೂಪಗಳ ಎರಡರಲ್ಲಿ ದೊರೆತಕ್ಕಂಥ ಲೋಹ ಕೇಳಿದ್ರು. ವೆರಿ ಈಸಿ. ಬೆಳ್ಳಿ ಮತ್ತು ತಾಮ್ರ ಅನ್ನೋದು ಸರಿಯಾಗಿ ನೆನಪಿಟ್ಕೊಡ್ರಿ. ಮುಂದಿನ ಪ್ರಶ್ನೆ, ಈಥಿನ್ ಅಣು ಉಂಟಾಗಲು ಹಂಚಿಕೆಯಾಗುವ ಎಲೆಕ್ಟ್ರಾನಿನ ಜೋಡಿ ಎಷ್ಟಿರ್ತದೆ ಅಂತ ಕೇಳಿದ್ರು. ಅದರಲ್ಲಿ 6 ಜೊತೆ ಇರ್ತಾವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಚಲುವೆ ಪುಡಿ ತಯಾರಿಸುವ ವಿಧಾನವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಚಲುವೆ ಪುಡಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನ್ನ ವರ್ತನೆಯಿಂದ ಚಲುವೆ ಪುಡಿಯನ್ನು ತಯಾರಿಸ್ತಾರ ಅಂತ ಬರೆದ್ರು ಸಾಕು. 16, ಉಭಯವರ್ತಿ ಆಕ್ಸೈಡ್ ಅಂದರೆ ಏನು? ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೆ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಆಕ್ಸೈಡ್ಗಳೇ ಉಭಯವರ್ತಿ ಆಕ್ಸೈಡ್ಗಳು. ಇಂಪಾರ್ಟೆಂಟ್ ಕ್ವಶನ್. 17, ನಿಮಗೆ ಗಡಸು ನೀರು ಮತ್ತು ಮೆದು ನೀರಿನ ಮಾದರಿಗಳನ್ನು ನೀಡಿದ್ದೀವಿ. ಸಾಬೂನು ಬಳಸಿ ಇವುಗಳನ್ನು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಮೆದು ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆ ಉಂಟು ಮಾಡ್ತದೆ. ಆದರೆ ಗಡಸು ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆ ಉಂಟು ಮಾಡದೆ ಚರಟವನ್ನು ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು, ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. 18ನೇ ಪ್ರಶ್ನೆ, ಹೈಡ್ರೋಕಾರ್ಬನ್ನಿನ ಸಂಯುಕ್ತವೊಂದರಲ್ಲಿ CC ಏಕಬಂಧ ಮತ್ತು CC ತ್ರಿಬಂಧಗಳಿವೆ. ಈ ಸಂಯುಕ್ತವನ್ನು ಹೆಸರಿಸಿ ಅಂತ ಕೇಳಿದ್ರು. ಇದು ಪ್ರೋಫೈನ್ ಆಗ್ತದೆ. C3H4 ಅಂತಕ್ಕಂಥದ್ದು ಅಂದರೆ ಇದು ಏಕಬಂಧ ಇದೆ ಮತ್ತು ಇದರ ನಡುವೆ ತ್ರಿಬಂಧ ಇರತಕ್ಕಂಥದ್ದನ್ನು ಸೂಚಿಸಬೇಕು. 2 ಮಾರ್ಕ್ಸ್ ಕ್ವಶನ್. ಚೈನಾ ಪಾತ್ರೆಯಲ್ಲಿ ತೆಗೆದುಕೊಂಡ ತಾಮ್ರದ ಪುಡಿಯನ್ನು ಬರ್ನರ್ ಸಹಾಯದೊಂದಿಗೆ ಕಾಸಿದಾಗ ಉತ್ಪನ್ನದ ಬಣ್ಣದಲ್ಲಾಗುವ ಬದಲಾವಣೆಯನ್ನು ತಿಳಿಸ್ರಿ. ಈ ಕ್ರಿಯೆಗೆ ಸಂಬಂಧಿಸಿದ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ. ಸೊ ಇದು ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ ಅಂತ ಬರೀಬೇಕು. ಇದರ ಸಮೀಕರಣ 2Cu + O2 ಇಟ್ ಗಿವ್ಸ್ ಟು 2CuO ಅಂತ ಬರೆದ್ರೆ ಸಾಕು.
ಮುಂದಿನ ಪ್ರಶ್ನೆ ಎಸ್ 20. ಕ್ರಿಯಾಶೀಲತೆ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳನ್ನು ಅವುಗಳ ಆಕ್ಸೈಡ್ಗಳೊಂದಿಗೆ ಅಪಕರ್ಷಣೆಯನ್ನು ಮಾಡಬೇಕಾದ್ರೆ ಕಾರ್ಬನ್ ಸಾಧ್ಯ ಇಲ್ಲ. ಕಾರಣ ತಿಳಿಸ್ರಿ. ಇಂಥ ಲೋಹಗಳನ್ನು ಉದ್ಧರಿಸಲಿಕ್ಕೆ ಬಳಸೋ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ. ಕ್ರಿಯಾಶೀಲ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದುತ್ತವೆ. ಇಂಥ ಲೋಹಗಳನ್ನು ವಿದ್ಯುತ್ ವಿಭಜನೆ ವಿಧಾನದಿಂದ ಉದ್ಧರಿಸ್ತೀವಿ ಅಂತ ಬರಿಬೇಕು. ಇನ್ನು 21, ವಿದ್ಯುತ್ ವಿಭಜನೆಯ ಕ್ರಿಯೆಯಿಂದ ತಾಮ್ರದ ಶುದ್ಧೀಕರಣದ ವಿಧಾನದ ಚಿತ್ರ ಬರೀರಿ. ಶುದ್ಧ ತಾಮ್ರ ಸಂಗ್ರಹಗೊಳ್ಳುವ ವಿದ್ಯುದ್ದಾಗ್ರವನ್ನು ಗುರುತಿಸ್ರಿ ಅಂತ ಕೇಳಿದ್ರು. ಇದು ಬರೆದು ಏನು ಮಾಡಬೇಕಪ್ಪ ಅಂದ್ರೆ ಇದು ಶುದ್ಧ ತಾಮ್ರದ ವಿದ್ಯುದ್ದಾಗ್ರ ಅಂತ ಗುರುತಿಸಿದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. Move to 22, 3 mark questions. ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಯಾವುದು? ಇದರ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ಬರೀರಿ ಮತ್ತೆ ಅನುರೂಪ ಶ್ರೇಣಿಯ ಸದಸ್ಯರ ಸಾಮಾನ್ಯ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಏನು ಬರಿಬಹುದಪ್ಪ ಅಂತಂದ್ರೆ ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಮೀಥೇನ್ CH4. ಮೀಥೇನ್ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ನೋಡ್ಕೊಡ್ರಿ. ಅನುರೂಪ ಶ್ರೇಣಿಯ ಸದಸ್ಯರ ಸಾಮಾನ್ಯ ಸೂತ್ರ CnH2n+2 ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ಅಲ್ಲಿ ಬರಬೇಕಾಗಿತ್ತು. ಇದು ಈ ಪ್ರಶ್ನೆ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಕ್ರಿಯಾ ಗುಂಪು ಅಂದರೆ ಏನು? 3 ಕಾರ್ಬನ್ ಪರಮಾಣುಗಳಿಂದಾದ ಆಲ್ಕೋಹಾಲ್ ಮತ್ತು ಕೀಟೋನ್ ಗುಂಪಿನ ಸದಸ್ಯರನ್ನು ಹೆಸರಿಸ್ರಿ. ಅವುಗಳ ರಚನಾ ವಿನ್ಯಾಸವನ್ನು ಬರೀರಿ. ಸಿಂಪಲ್ ಆಗಿ ಬರೀಬಹುದು. ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣುಗಳ ಗುಂಪೇ ಕ್ರಿಯಾ ಗುಂಪು. ಈ 3 ಕಾರ್ಬನ್ ಪರಮಾಣುಗಳಿಂದಾದ ಆಲ್ಕೋಹಾಲನ್ನು ಪ್ರೊಪೆನಾಲ್ ಅಂತೀವಿ. ಇದು ಪ್ರೊಪೆನಾಲನ ರಚನಾ ಸೂತ್ರ. ಇನ್ನು 3 ಕಾರ್ಬನ್ ಪರಮಾಣುಗಳಿಂದಾದ ಕ್ರೀಟೋನ್ ಪ್ರೊಪೆನೋನ್, ಇದು ಅದರ ಸೂತ್ರ, ರಚನಾ ಸೂತ್ರ. ಇದನ್ನು ಕೂಡ ನೀವು ಸ್ವಲ್ಪ ಕ್ಲಿಯರ್ ಆಗಿ ನೋಡಿದರೆ ರಿಪೀಟೆಡ್ ಕ್ವಶನ್ ಅಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ, ರಾಸಾಯನಿಕ ಕ್ರಿಯೆಗಳಾದ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣ ಪಡೆಯೋದು, ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸಿ ಪರಸ್ಪರ ವಿರುದ್ಧ ಕ್ರಿಯೆ ಮಾಡೋದು. ಇದಕ್ಕೆ ಕಾರಣ ಕೊಡ್ರಿ. ಈ ಕ್ರಿಯೆಗಳ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ 23ನೇ ಪ್ರಶ್ನೆ ಇತ್ತು. ನೋಡಿ, ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣ ಪಡೆಯುವುದು ರಾಸಾಯನಿಕ ವಿಭಜನೆ ಕ್ರಿಯೆ ಆಗ್ತದೆ. ಇಲ್ಲಿ ಒಂದು ಪ್ರತಿವರ್ತಕ 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡ್ತದೆ. CaCO3 ಇಟ್ ಗಿವ್ಸ್ ಟು CaO + CO2. ಇನ್ನು ಸುಟ್ಟ ಸುಣ್ಣದ ನೀರಿನೊಂದಿಗೆ ವರ್ತಿಸೋದು ರಾಸಾಯನಿಕ ಸಂಯೋಗದ ಕ್ರಿಯೆ. ಇಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕ ಕೂಡಿ ಒಂದು ಉತ್ಪನ್ನವಾಗ್ತದೆ. CaO + H2O, CaOH ಟ್ವೈಸ್ ಅಂತ ಉತ್ತರದಲ್ಲಿ ಬರೀಬೇಕು. ಮುಂದೆ ನಿಮಗೆ ಸಮೀಕರಣಗಳನ್ನು ಪೂರ್ಣಗೊಳಿಸಲಿಕ್ಕೆ ಕೇಳಿದ್ರು. ಸೊ ವೆರಿ ಸಿಂಪಲ್ ಅದ, ನೋಡ್ಕೊಡ್ರಿ. 2AgBr ಇಟ್ ಗಿವ್ಸ್ ಟು 2Ag + Br2 ಸೂರ್ಯನ ಬೆಳಕಿನ ಶಕ್ತಿ. 2H2O ಇಟ್ ಗಿವ್ಸ್ ಟು 2H2 + O2 ವಿದ್ಯುತ್ ಶಕ್ತಿ. 2FeSO4 ಇಟ್ ಗಿವ್ಸ್ ಟು Fe2O3 + SO2 + SO3 ಉಷ್ಣ ಶಕ್ತಿ. ಮುಂದಿನ ಪ್ರಶ್ನೆ 24, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರ ಬರೀರಿ. ಇದರ ಭಾಗಗಳನ್ನು ಗುರುತಿಸಿರಿ ಅಂತ ಕೇಳಿದ್ರು. ಸತುವಿನ ಚೂರು ಇದೆ, ಸಾಬೂನಿನ ದ್ರಾವಣ ಇದೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕಾಗಿತ್ತು, ಚಿತ್ರಗಳನ್ನು ನೋಡಿ ಸತುವಿನ ಚೂರು ಮತ್ತು ಸಾಬೂನಿನ ದ್ರಾವಣ ಅಂತ ಗುರುತಿಸಿದರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇನ್ನು ಲಾಸ್ಟ್ ಒಂದು 4 ಮಾರ್ಕ್ ಕ್ವಶನ್ಸ್ ಇದೆ ಕೆಮಿಸ್ಟ್ರಿಯಲ್ಲಿ ಬಂದಿರತಕ್ಕಂಥದ್ದು ಪಾರ್ಟಲ್ಲಿ. ಎಸ್, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಈ ಕೆಳಗಿನ ರಾಸಾಯನಿಕಗಳ ಪರಸ್ಪರ ವರ್ತನೆಯಿಂದ ಉಂಟಾಗುವ ಲವಣಗಳನ್ನು ಹೆಸರಿಸಿ ಅವುಗಳ ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದರು. ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡೋ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತೀವಿ. ಅಂದರೆ ಫಸ್ಟ್ರಲ್ಲಿ ಉಂಟಾಗ್ತಕ್ಕಂಥ ಲವಣ ಪೊಟ್ಯಾಷಿಯಂ ಸಲ್ಫೇಟ್ ತಟಸ್ಥ ಗುಣ, 2ರಲ್ಲಿ ಪೊಟ್ಯಾಷಿಯಂ ಅಸಿಟೇಟ್ ಪ್ರತ್ಯಾಮ್ಲೀಯ ಗುಣ, 3ರಲ್ಲಿ ಅಮೋನಿಯಂ ಕ್ಲೋರೈಡ್ ಆಮ್ಲೀಯ ಗುಣ ಅಂತ ಕರಿತೀವಿ. ಇಷ್ಟು ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೊಟ್ಟಿದ್ದೆ.